ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ನಾಗ 4 ಮಾರ್ಕ್ಸ್ ಗೆ ಬಿಸಿನೆಸ್ ಸ್ಟಡಿ ಸೆಕೆಂಡ್ ಇಯರ್ ಇಂಪಾರ್ಟೆಂಟ್ ಆಗಿರುವಂತ ಯೋಜಿಸುವಿಕೆಯ ಮಹತ್ವ ಅಥವಾ ಪ್ರಾಮುಖ್ಯತೆ ಅನ್ನೋ ಕಾನ್ಸೆಪ್ಟ್ ಮೇಲೆ ನಾನು ಹೇಳ್ತಾ ಇದ್ದೇನೆ. ನಿಮ್ಗೆ ಅದ್ರ ಪ್ರಾಮುಖ್ಯತೆಯನ್ನ ಹೇಳ್ತಾ ಇದ್ದೇನೆ. ಮೊದಲೇದಾಗಿ ಯೋಜಿಸುವಿಕೆಯು ನಿರ್ದೇಶನವನ್ನ ನೀಡುತ್ತದೆ ಅಂತ ಹೇಳಿ. ನಾವೊಂದು ಯೋಜನೆ ತಯಾರು ಮಾಡೋದ್ರಿಂದ ನಾವು ಭವಿಷ್ಯದೊಳಗ ಕೆಲಸವನ್ನ ಯಾವ ರೀತಿ ಮಾಡ್ಬೇಕು, ಎಷ್ಟು ಅವಧಿ ಒಳಗೆ ಮುಗಿಸ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗ ನಮ್ಗೆ ಡೈರೆಕ್ಷನ್ ನಿರ್ದೇಶನ ಸಿಗ್ತದೆ. ಹಿಂಗಾಗಿ ಯೋಜಿಸುವಿಕೆಯು ನಿರ್ದೇಶನ ನೀಡುತ್ತದೆ ಅಂತ ಹೇಳ್ತಾರೆ. ಇನ್ನು ಸೆಕೆಂಡ್ ಒನ್, ಯೋಜಿಸುವಿಕೆ ಅನಿಶ್ಚಿತತೆ ಅಪಾಯಗಳನ್ನ ಕಡಿಮೆ ಮಾಡುತ್ತದೆ ಅಂತ ಹೇಳಿ. ನಾವೊಂದು ಯೋಜನೆಯನ್ನ ತಯಾರು ಮಾಡಿ ಇಟ್ಕೊಳ್ಳೋದ್ರಿಂದ ಭವಿಷ್ಯದೊಳಗೆ ಏನಾದ್ರೂ ಅಪಾಯಗಳು ಬರೋ ಸಾಧ್ಯತೆ ಇತ್ತು ಅಂತಂದ್ರೆ ಆ ಅಪಾಯಗಳನ್ನ ತಡೆಯೋ ನಿಟ್ಟಿನೊಳಗ ನಾವು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ಯೋಜಿಸುವಿಕೆ ನಮ್ಗೆ ಸಹಾಯ ಮಾಡೋದ್ರಿಂದ ಅದು ಅನಿಶ್ಚಿತತೆ ಅಪಾಯವನ್ನ ಕಡಿಮೆ ಮಾಡುತ್ತದೆ ಅಂತ ಹೇಳ್ತಾರೆ. ಇನ್ನು ಥರ್ಡ್ ಒನ್, ಯೋಜಿಸುವಿಕೆ ಅತಿ ವ್ಯಾಪಿಸಿದ ಮತ್ತು ವ್ಯರ್ಥ ಚಟುವಟಿಕೆಗಳನ್ನ ಕಡಿಮೆ ಮಾಡುತ್ತದೆ ಅಂತ. ನಾವೊಂದು ಸರಿಯಾದಂತ ಯೋಜನೆಯನ್ನ ತಯಾರಿ ಮಾಡಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಅನಾವಶ್ಯಕವಾದಂತ ಕಾರ್ಯಚಟುವಟಿಕೆಗಳನ್ನ ಆದಷ್ಟು ನಾವೇನ್ ಮಾಡ್ಬೋದು ಅಂದ್ರೆ ತಡೆದು ಸರಿಯಾದ ರೀತಿಯೊಳಗೆ ಯೋಜನೆ ಪ್ರಕಾರ ಕೆಲಸಗಳನ್ನ ಮಾಡ್ಕೋತಾ ಹೋದಾಗ ಸಮಯನೂ ಉಳಿತಾಯ ಆಗುತ್ತೆ, ಹಣದ್ದು ಉಳಿತಾಯ ಆಗುತ್ತೆ. ಹಿಂಗಾಗಿ ಅತಿ ವ್ಯಾಪಿಸಿದ ವ್ಯರ್ಥ ಚಟುವಟಿಕೆಗಳನ್ನ ಕಡಿಮೆ ಮಾಡ್ಲಿಕ್ಕೆ ನಮ್ಗೆ ಯೋಜಿಸುವಿಕೆ ಸಹಾಯ ಮಾಡ್ತದ. ಮತ್ತೊಂದು 4ನೇ ಪಾಯಿಂಟ್ ಏನು ಅಂದ್ರೆ ಯೋಜಿಸುವಿಕೆ ಹೊಸ ಆವಿಷ್ಕಾರದ ಕಲ್ಪನೆಗಳಿಗೆ ಉತ್ತೇಜನ ನೀಡುತ್ತದೆ ಅಂತ ಹೇಳಿ. ನಾವು ಯೋಜನೆ ಮಾಡ್ತಾ ಹೋದಾಗ ನಮ್ದು ಮೈಂಡ್ ಅಲ್ಲಿ ಕೂಡ ಯೋಚನೆ ಮಾಡೋ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹೊಸ ಹೊಸ ಆಲೋಚನೆಗಳು ಬರ್ತಾವೆ. ಮನುಷ್ಯನ ಕ್ರಿಯೇಟಿವಿಟಿ ಕೂಡ ಏನಾಗುತ್ತೆ ಅಂದ್ರೆ ಪ್ಲಾನ್ ಮಾಡ್ತಾ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ಹಿಂಗಾಗಿ ಇದು ಹೊಸ ಆವಿಷ್ಕಾರದ ಕಲ್ಪನೆಗಳಿಗೆ ಉತ್ತೇಜನ ನೀಡ್ತದೆ ಅನ್ನುವಂತ ಒಂದು ಪಾಯಿಂಟ್ ಅನ್ನು ಹೇಳ್ಬೋದು. ಇನ್ನು ಯೋಜಿಸುವಿಕೆ ನಿರ್ಣಯ ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ ಅಂತ ಹೇಳಿ. ಸಾಕಷ್ಟು ಸತಿ ನಿರ್ಣಯ ತೆಗೆದುಕೊಳ್ಳುವಂತದ್ದು ಒಂದು ಪ್ರಾಬ್ಲಮ್ ಇರ್ತದೆ. ಆದ್ರೆ ಒಂದು ಒಳ್ಳೆ ಯೋಜನೆ ಇತ್ತು ಅಂದ್ರೆ ಆ ಯೋಜನೆ ಪ್ರಕಾರ ನಾವು ನಿರ್ಣಯಗಳನ್ನ ತೆಗೆದುಕೊಂಡು ಕೆಲಸ ಕಾರ್ಯಗಳನ್ನ ಸೂಕ್ತ ಸಮಯದೊಳಗೆ ಮುಗಿಸ್ಲಿಕ್ಕೆ ನಮ್ಗೆ ಯೋಜಿಸುವಿಕೆ ಏನಾಗುತ್ತೆ ಅಂದ್ರೆ ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಇದ್ರೊಳಗೆ ನೀವು 4 ಪಾಯಿಂಟ್ ಮುಖಾಂತರ ಯೋಜಿಸುವಿಕೆಯ ಮಹತ್ವವನ್ನ ಏನ್ ಮಾಡ್ಬೋದು ನಾವು ಹೇಳ್ಬೋದು. ಥ್ಯಾಂಕ್ ಯು.